The following distribution gives the state-wise teacher-student ratio in the higher secondary school of India. Find the mode and the mean of this data. Interpret the two measure. Number of students per teacher. 15ರಿಂದ 20 ಜನ ಹುಡುಗರಿಗೆ ಒಂದು ಟೀಚರ್ ಇರುವಂತ ಸ್ಕೂಲು ಅಲ್ವಾ? ಅಲ್ಲ ಸ್ಕೂಲ್ ಅಲ್ಲ, ಸ್ಕೂಲ್ಸ್. ಪ್ರತಿಯೊಂದು ಸ್ಟೇಟ್ ಇಲ್ಲ ಯೂನಿಯನ್ ಟೆರಿಟರಿ 3 ಇದೆ ಅಂದ್ರೆ ಅಂತರ 3 ಸ್ಟೇಟ್ ಯೂನಿಯನ್ ಟೆರಿಟರಿ ಇದೆ. ಸರಿನಾ? ಆಯ್ತಾ? ಸೊ ಇದ್ರದ್ದು ಮೋಡ್ ಮತ್ತು ಮೀನ್ ಕಂಡುಹಿಡಿಬೇಕು. ಸೊ ಮೊದಲೇದಾಗಿ ಏನು ಮಾಡ್ಬೇಕು ನಾವು? ಚೆಕ್ ಲಿಸ್ಟ್ ಇದೆ. We have to check if it's continuous. 20, 25, 30, 35, 40, 45, 50. Continuous, super. Class size is fixed. 5 ಎಲ್ಲ 5 ಸರಿ. ಸೊ ಫಸ್ಟ್ ಮೋಡ್ ಕಂಡುಹಿಡಿಯೋಣ. ಸೊ as 10 is the highest class frequency, +30, +35 is our model class. With so L will be L ಎಲ್ಲ ಬಂದು 30, 40, 9 and 3. So we have L being 30, H being 35 minus 30, that is 5. F1 is 10, F0 is 9, F2 is 3. Mode is equal to L plus F1 minus F0 into H divided by 2 F1 minus F0 minus F2. This is equal to, substitute ಮಾಡೋಣ 30 plus 10 minus 9 into 5 divided by 2 F1, 2 into 10 minus F0 is 9 minus 3. So this is equal to 30 plus 5 divided by 20, 12, 8. Dividing 8, 1 by 8 is 1.25 alva. 30 plus 1 by 2 is half, 1 by 4 is 125, 1.25. So that will be 5, 2, 12, 6, 0.65. The answer is 30.625. Makes sense. ಸರಿನಾ? ಇದು ನಿಮ್ಮ ಮೋಡ್. ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮೀನು ಕೂಡ ಕಂಡುಹಿಡಿಬೇಕು. ಮೀನ್ ಡೇಟಾನೇ ಬರ್ದಿಲ್ಲ ನಾನು. ಡೇಟಾ ಬರ್ಕೊಂತೀನಿ ಒಂದೇನು ಸೆಕೆಂಡು. ನಂಬರ್ ಆಫ್ ಸ್ಟೂಡೆಂಟ್ಸ್ ಪರ್ ಟೀಚರ್. ಇದು ನಿಮ್ಮ ಫ್ರೀಕ್ವೆನ್ಸಿ ಅಲ್ವಾ? ಸೊ 15 to 20, 20, 25, 30, 35, 40, 45, 50, 25, 30, 35, 40, 45, 50, 55. Frequency 3, 8, 9, 10, 3, 0, 0, 2. ಸರಿನಾ? ನೆಕ್ಸ್ಟ್ ಯು ಐ ಕಂಡುಹಿಡಿಯಬೇಕು. ಇದು ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ ಎಷ್ಟು ಬರ್ತಾ ಇದೆ ಇವಾಗ ನೋಡೋಣ. ಎಂಥದ್ದು 15 ಔಟ್ಡೇಟೆಡ್ ಹೊಸದ ಇದು ಹಳೇದ ನೋಡ್ಬೇಕು ಡೇಟಾ. 15 ಮತ್ತು ಇದು 24, 32,
32, 33, 34, 35, 35 ಸರಿನಾ? ಸೊ ನೆಕ್ಸ್ಟ್ ಎಕ್ಸ್ ಐ ಕಂಡಿಡಿಬೇಕು. ಸೊ ಇದು 17.5 ಅಲ್ವಾ? ದೆನ್ 22.5 then 27.5 32.5 ಪ್ಲಸ್ 10 ಇದ್ರ ಜೊತೆ 10 ಆ್ಯಡ್ ಮಾಡಿ 37.5 ಪ್ಲಸ್ 10 42.5 ಪ್ಲಸ್ 10 47.5 ಪ್ಲಸ್ 10 52.5 ಸರಿ ಇದೆ. ಇದು 36 ಇರಬೇಕು ಎನಿವೇಸ್ ಅಲ್ವಾ? ಹಳೆ ಡೇಟಾ ಏನು ಮಾಡೋದಕ್ಕಾಗಲ್ಲ. ಸೊ ದಿಸ್ ಇಸ್ ಎಂಥದಿದು ಡಿ ಐನ ಡಿ ಐ ಮಾಡೋದ ಮಾಡಲೇಬೇಕು. ಡಿ ಐ ಇಸ್ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎ. ಸೊ ಲೆಟ್ ಎ ಬಿ ಈಕ್ವಲ್ ಟು 1 2 3 4 5 6 7 8 8 ಇದೆ. ಸೊ ಹಾಗಾಗಿ 32.5ನೇ ತಗೊಳ್ಳೋಣ. ಇದು 0 ಆಗುತ್ತೆ. -5 -10 -15 +5 +10 +15 +20 ಕರೆಕ್ಟ್ ಆಗಿದೆ ಸರಿನಾ? ನೆಕ್ಸ್ಟು ಯು ಐನು ಕಂಡುಹಿಡಿಯೋಣ. ಯು ಐ ಇಸ್ ಈಕ್ವಲ್ ಟು ಡಿ ಐ ಬೈ ಹೆಚ್ ವೇರ್ ಹೆಚ್ ಇಸ್ 5 -3 -2 -1 0 1 2 3 4 ಯು ಐ ಎಫ್ ಐ -9 -16 -9 again 0 3 0 0 8 ಓಹ್ ನೆಗೆಟಿವ್ ಜಾಸ್ತಿ ಇದೆ. ಇದು 11 -5 -18 -23 ಸರಿನಾ? -18 -18 -16 ಬಂದು -20 34 -34 -11 34 11 is -23 ಸರಿ ಇದೆ. ವೆರಿಫೈ ಮಾಡೋದು ಒಳ್ಳೇದೇನೆ. ಯಾವಾಗ ಆಗುತ್ತೋ ವೆರಿಫೈ ಮಾಡ್ಕೊಂಬಿಡಿ. ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎಂಥದ್ದಿದು ಹೆಚ್ ಸಮೇಷನ್ ಆಫ್ ಎಫ್ ಐ ಯು ಐ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಐ. ಸೊ ದಿಸ್ ಇಸ್ ಈಕ್ವಲ್ ಟು 32.5 plus h is 5 into -23 divided by 35. ಸೊ 135ನ ನಾನು 70/2 ಅಂತ ಬರ್ಕೊತೀನಿ. ಈಸಿ ಆಗುತ್ತೆ. ಓಕೆ ತೊಂದರೆ ಇಲ್ಲ. 5 ಇದೆ ಇಲ್ಲಿ 7 ಏನಿಲ್ಲ ವಾಸ್ ಥಿಂಕಿಂಗ್ ಆಫ್ 5 ನೋಡಲಿಲ್ಲ ನಾನು. -23/7. ಸೊ 7 ಜೊತೆ ಡಿವೈಡ್ ಮಾಡೋಣ ಇವಾಗ. 7 3 is 21 2 ಸೊ 20 ಅಂತ ಹೇಳಿದ್ರೆ ತಿರ್ಗಾ 21 ತೊಗೊಳ್ತೇನೆ. 3.3 ವೆರಿ ಕ್ಲೋಸ್ ನಂಬರ್, ಅಪ್ರಾಕ್ಸಿಮೇಷನ್ ತೊಂದರೆ ಇಲ್ಲ. ಸೊ ಡಿಫ್ರೆನ್ಸ್ ಬಂದಿದ್ದು 32.5 3.3 to 29.2 ಸರಿ ಇದೆಯಾ? ಸೌಂಡ್ಸ್ ರೈಟ್. 29.2 ಅದು ಮೀನ್ ನಂಬರ್ ಆಫ್ ಟೀಚರ್ಸ್. ಸೊ ಪ್ರಶ್ನೆ ಏನಿದೆ? ಒಂದೊಂದು ಸೆಕೆಂಡು. Find the mode and mean of this data and interpret the two measures. So mode is the mode is 30.625 mean 29.2 students per teacher ಸರಿನಾ? ಸೊ ಏನು ಹೇಳ್ಬೋದು? the average students per teacher in state-wise teaching
ಇನ್ ಹೈಯರ್ ಅಲ್ವಾ, ಹೈಯರ್ ಸೆಕೆಂಡರಿ ಸ್ಕೂಲ್ ತಾನೆ, ಹೈಯರ್ ಸೆಕೆಂಡರಿ ಸ್ಕೂಲ್ in India is 29.2 teachers. No, 29.2, while the most ಹೀಗೆ ಬರೆಯೋದೇನಾ, ಮೋಸ್ಟ್ ಫ್ರೀಕ್ವೆಂಟ್ ಅಂತ ಬರೆಯೋದಾ, ಮೋಸ್ಟ್ state or union territory have a student teacher ratio of 30.625. ಸರಿನಾ, ಈ ರೀತಿಯಲ್ಲಿ ಬರ್ಕೊಬೇಕು. ದಟ್ಸ್ ಯುವರ್ ಇಂಟರ್ಪ್ರಿಟೇಷನ್, ರೈಟ್. ಅಂತ ಹೇಳಿ ಅರೌಂಡ್ 30 ಫಾರ್ ಎವ್ರಿ 30 ಸ್ಟೂಡೆಂಟ್ ಯು ಹ್ಯಾವ್ ಅ ಸಿಂಗಲ್ ಟೀಚರ್. ನಿಮ್ಮ ಕ್ಲಾಸಲ್ಲಿ 30 ಜನ ಇಂದ ಹೆಚ್ಚಿದ್ರು ಅಂತ ಹೇಳಿದ್ರೆ ಮೀನ್ಸ್ ಯು ಆರ್ ಇನ್ ಬ್ಯಾಡ್ ಸಿನಾರಿಯೋ ಹೇಳಬೇಕು ಅಂತ ಹೇಳಿದ್ರೆ 30 ಇಂದ ಕಮ್ಮಿ ಇರಬೇಕು, 30 ಇಲ್ಲ 30ಇಂದ ಕಮ್ಮಿ ಇರಬೇಕು. ಹೆಚ್ಚಿತ್ತು ಅಂತ ಹೇಳಿದ್ರೆ ಓವರ್ ಕ್ರೌಡೆಡ್ ಅಂತ ಹೇಳಿ ತಿಳ್ಕೊಬೋದು, ಇಂಡಿಯಾದಲ್ಲೇನೆ ಕಂಪೇರ್ ಮಾಡ್ತು ಅಂದರೆ. ಆಯ್ತಾ? ಓಕೆ, ಪಾಸ್ ಮಾಡಿ ಉತ್ತರ ನೋಡ್ಕೊಳ್ಳಿ.